ಯೂರಿನ್ ಪ್ರಾಬ್ಲಮ್ ಎಲ್ಲ ಕಾಲದಲ್ಲೂ ಬರುತ್ತೆ. ಬಟ್ ಸಮ್ಮರಲ್ಲಿ ಏನಾಗುತ್ತೆ, ಒಬ್ಬೊಬ್ಬರಿಗೆ ಈ ಸರಿಗೆ ನೀರು ಕುಡಿಲಿಲ್ದಾಗ, ಅಂದರೆ ನಾರ್ಮಲ್ ಆಗಿ ಎಷ್ಟು ಕುಡಿತಾ ಇದ್ರು ಮುಂಚೆ ಅಷ್ಟೇ ಕುಡಿತಾ ಇರ್ತಾರೆ. ಸ್ವೆಟ್ಟಿಂಗ್ ಇಂದ ತುಂಬ ಜಾಸ್ತಿ ಇನ್ಸೆನ್ಸಿಬಲ್ ಲಾಸಸ್ ಅಂತ ಕರಿತೀವಿ. ಅಂದರೆ ಸ್ವೆಟ್ಟಿಂಗ್ ಇಂದ ಆಗೋದು, ಉಸಿರಾಡೋದ್ರಿಂದ ಆಗೋದು. ಅದು ಅರೌಂಡ್ 1.1 ಈ 800 ml ಇರೋದು ಅರೌಂಡ್ 1.5 ಲೀಟರ್ವರೆಗೂ ರೀಚ್ ಆಗ್ಬೋದು. ಅಕಸ್ಮಾತ್ ಅವ್ರು ತಗೊಂತಾ ಇರೋದೇ 1.5 ಲೀಟರ್ ಅಂದರೆ ಯೂರಿನಲ್ಲಿ ಬರೋದು ನೀರು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಎಷ್ಟು ಯೂರಿನಲ್ಲಿ ಬರೋ ನೀರು ಕಡಿಮೆ ಆಗ್ತಾ ಹೋಗುತ್ತೆ, ಅದರ ಪ್ರಕಾರ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ನಾರ್ಮಲ್ ಆಗಿ ಯೂರಿನ್ ಕಲರ್ ಅನ್ನೋದು ಪೇಲ್ ಸ್ಟ್ರಾ ಕಲರ್, ಒಂದು ಹುಲ್ಲಿನ ಕಡ್ಡಿ ಥರ. ಅದಾದಮೇಲೆ ಯಾವಾಗ ನೀರಿನ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ ಯೂರಿನಲ್ಲಿ, ಆ ಯೆಲ್ಲೋನೆಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಯೆಲ್ಲೋ ಕಲರ್ ಆಗುತ್ತೆ. ಇನ್ನೂ ಸ್ವಲ್ಪ ಕಡಿಮೆ ಆದ ತಕ್ಷಣ ಆರೆಂಜ್ ಆಗುತ್ತೆ, ಡೀಪ್ ಆರೆಂಜ್ ಆಗುತ್ತೆ. ಸೊ ಡಿಹೈಡ್ರೇಷನ್ ಇದ್ದಾಗ ಈ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ನಿನ್ನೆ ತಾನೇ ನನ್ನ ಕ್ಲಿನಿಕಲ್ಲಿ ಒಬ್ರು ಪೇಷಂಟ್ ಬಂದಿದ್ರು. ಸರ್ ನನ್ಗೆ ಯಾಕೋ ಯೂರಿನ್ ಸ್ವಲ್ಪ ಬೇರೆ ಕಲರ್ ಬರ್ತಾ ಇದೆ ಸರ್ ಅಂತ. ಒಂದು ಸ್ಯಾಂಪಲ್ ತೋರಿಸಿ ಅಂತ ಅಂದರೆ ಅವ್ರ ಫೋಟೋನು ಹೊಡ್ಕೊಂಬಂದಿದ್ರು. ಅವ್ರಿಗೆ ಡಿಹೈಡ್ರೇಷನ್ಗೂ ಮತ್ತು ಬೇರೆ ಕಲರ್ಗೂ ವ್ಯತ್ಯಾಸ ಗೊತ್ತಿರಲ್ಲ ನಾರ್ಮಲ್ ಲೇಮನ್ಸ್ ಆಗಿ. ಆವಾಗ ಅವ್ರು ತೋರಿಸೋದು ನೋಡಿದ್ರೆ ನನಗೆ ಕೆಂಪುಗೆ ರೆಡ್ನೆಸ್ ಕಾಣಿಸ್ತು. ಕೆಂಪು ಕಾಣಿಸೋದು ನಾರ್ಮಲ್ ಆಗಿ ಯೂರಿನಲ್ಲಿ ಬರಬಾರ್ದು. ಈವನ್ ಇಫ್ ದರ್ ಇಸ್ 1 episode ಆಫ್ ಬ್ಲಡ್ ಇನ್ ಯೂರಿನ್, ಇಟ್ ಶುಡ್ ಬಿ ಟೇಕನ್ ಸೀರಿಯಸ್ಲಿ. ಅದಕ್ಕೆ ಕಾರಣಗಳು ಹಲವಾರು ಇರ್ತವೆ. ಏನೇನು ಕಾರಣ ಇರ್ಬೋದು? ಅಕಸ್ಮಾತ್ ಕೆಂಪಿಗೆ ಬಂದಾಗ ಯೂರಿನ್, ಒಂದು ಸ್ಟೋನ್ ಇರ್ಬೋದು, ಕಲ್ಲು, ಇನ್ನೊಂದು ಇನ್ಫೆಕ್ಷನ್ ಇರ್ಬೋದು, ಇನ್ನೊಂದು ಟ್ಯೂಮರ್ ಇರ್ಬೋದು. ಇದಲ್ಲದೆ ಬೇರೆ ಕಾರಣಗಳು ಇರ್ತವೆ. ದಿಸ್ ಆರ್ ದ ಮೋಸ್ಟ್ ಕಾಮನ್. ಸೊ ಇವು ಯಾವಾಗ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಬರಲ್ವೋ ಅವಾಗ ಬಂದು ತೋರಿಸೋದು ವೆರಿ ಇಂಪಾರ್ಟೆಂಟ್. ಏನಕಂದರೆ ಈ ಕಲ್ಲು, ಇನ್ಫೆಕ್ಷನ್, ಅದು ಟ್ಯೂಮರ್, ಇದಕ್ಕೆಲ್ಲ ಸಪ್ರೇಟ್ ಟ್ರೀಟ್ಮೆಂಟ್ ಇರ್ತವೆ. ನಾವೇನು ಮಾಡ್ತೀವಿ ಅಂದರೆ, ಇನ್ಫೆಕ್ಷನ್ ಹೆಂಗಾಗುತ್ತೆ, ಈಗ ಸಮ್ಮರ್ ಅಂತ ಹೇಳಿದ್ರಿ,